ಅಲ್ಲ ವಾರ ಎಲ್ಲ ಆಗೈತೆ. ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷವಾದ ಪೂಜೆ ನಿಮಗೂ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ಎದ್ದು ನಾನು ಅಡುಗೆ ಮಾಡಿ ಹುಡುಗರನ್ನ ಸ್ಕೂಲ್ ಕಳ್ಸೋಣ ಅನ್ನೋಷ್ಟರಲ್ಲಿ ಲೇಟಾಗಿ ಹೋಗುತ್ತೆ. ಯಾಕಂದರೆ ಇವತ್ತು ವಾರ ಆಗಿರೋದ್ರಿಂದ ಇವತ್ತು ಒಂದು ಸ್ವಲ್ಪ ಲೇಟ್ ಆಗೋಯ್ತು ಅಡುಗೆ ಮಾಡೋದು. ಹಂಗಾಗಿ ನಾನು ಹೋಟ್ಲಲ್ಲಿ ತರಿಸ್ಬಿಟ್ಟು ಹುಡುಗರಿಗೆ ಇಡ್ಲಿ ತಿನ್ನಿಸ್ತಾನೆ. ಇಡ್ಲಿ ತಿನ್ನಿಸ್ಬಿಟ್ಟು ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡಬೇಕು ಫ್ರೆಂಡ್ಸ್. ನೋಡಿ, ಓಕೆ ಫ್ರೆಂಡ್ಸ್, ನಾನೀಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಉತ್ತರಿಸ್ಕೋಬೇಕು ಫ್ರೆಂಡ್ಸ್. ಸಣ್ಣದಾಗಿ ಉತ್ತರಿಸ್ಕೊಂಡಷ್ಟು ಬೇಗ ಬೇಯುತ್ತೆ ಮತ್ತು ಚೆನ್ನಾಗೂ ಟೇಸ್ಟಿಯಾಗೂ ಬರುತ್ತೆ. ಈಗ ಸಣ್ಣದಾಗಿ ಉತ್ತರಿಸ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಅದರಲ್ಲಿರುವಂಥ ಕಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ಒಂದೆರಡು ಸಲ ನೀಟಾಗೆ ತೊಳೆದ ನಂತರ ಫ್ರೆಂಡ್ಸ್ ನೋಡಿ, ನಾವಿಲ್ಲಿ ಏನೇನು ಸಾಮಾನು ತಗೊಂಡಿದ್ದೆವು, ಇದನ್ನ ಮಾಡೋಕ್ಕೆ ಎಷ್ಟು ಸಾಮಾನು ಬೇಕು ಫ್ರೆಂಡ್ಸ್, ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ನಾನಿಲ್ಲಿ ಕ್ಯಾಬೇಜ್ ತಗೊಂಡಿದ್ದೀನಿ, ಎಲೆಕೋಸು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು ಮತ್ತು ಕರಿಬೇವು ಒಂದೆರಡು ತಗೊಂಡಿದ್ದೀನಿ, ಮತ್ತು ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ. ಇದನ್ನೆಲ್ಲ ಮಾಡೋಕ್ಕೆ ಫ್ರೈಡ್ ರೈಸ್ ಮಸಾಲ ಬೇಕು ಫ್ರೆಂಡ್ಸ್, ಮತ್ತು ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಫ್ರೆಂಡ್ಸ್. ಹಂಗೂ ಏನಾದರೂ ನಮ್ಗೆ ಖಾರ ಬೇಕು ಅಂತಂದರೆ ಚಿಲ್ಲಿ ಪೌಡ್ರ್ ಹಾಕೋಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನೀಗ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಒಂದು ಸ್ವಲ್ಪ ನೀರಿತ್ತು ಬಾಣಲಿಲಿ, ಹಂಗಾಗಿ ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾನೀಗ ಅಳತೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಎಣ್ಣೆ ಕಾದಿದೆ. ಈಗ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ ಹಾಕತ್ತಾ ಇದ್ದೀನಿ. ಯಾಕಂದರೆ ಎಣ್ಣೆಲಿ ದಪ್ಪ ಮೆಣಸಿನ್ಕಾಯಿ ಮತ್ತು ಇದು ಕ್ಯಾರೆಟು, ಎಲೆಕೋಸು, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಹಂಗಾಗಿ ಎಲ್ಲನೂ ಒಟ್ಟಿಗೆ ಹಾಕೊಂಡು ನೀಟಾಗಿ ಎಣ್ಣೆಲಿ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಚೆನ್ನಾಗಿ ಬೇಯಬೇಕದು. ಎಣ್ಣೆಲಿ ತರಕಾರಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬೆಂದ ನಂತರ, ಚೆನ್ನಾಗಿ ಬೆಂದ ನಂತರ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಲಾಸ್ಟ್ನಲ್ಲಿ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೆರಡು ಸಲ ನೀಟಾಗಿ ಫ್ರೈ ಆಗಬೇಕು. ತರಕಾರಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಸ್ವಲ್ಪ ನಾನಿಲ್ಲಿ ಮಡಿಕೊಂಡಿದ್ನಲ್ಲ 2 ಕರಿಬೇವಿನ ಎಲೆ, ಕರಿಬೇವಿನ ಎಲೆ ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕ್ಬಿಟ್ರೆ ಫ್ರೆಂಡ್ಸ್ ಅಷ್ಟೊಂದು ಟೇಸ್ಟ್ ಬರೋಲ್ಲ ಕರಿಬೇವಿನ ಎಲೆ. ಹಂಗಾಗಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದ ಮೇಲೆ ನಾನು ಮಧ್ಯ ಹಾಕ್ತಾ ಇರೋದು ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ. ನೋಡಿ, ಈ ಥರ ಕಾಣಿಸುತ್ತೆ ಫ್ರೈ ಆದಮೇಲೆ. ನೋಡಿ, ಇದನ್ನ ಒಂದು 5 ನಿಮಿಷ ಬೇಯಿಸ್ಬೇಕು. ಯಾಕಂದರೆ ಪದೇ ಪದೇ ಮಿಕ್ಸ್ ಮಾಡ್ತಾನೆ ಇರಬಾರ್ದು ಸೌಟಲ್ಲಿ. ಈಗ ನೋಡಿ, ಪಾಲಕ್ ಸೊಪ್ಪನ್ನ ಹಾಕತ್ತಾ ಇದ್ದೀನಿ. ಪಾಲಕ್ ಸೊಪ್ಪಲ್ಲಿ ಇರುವಂತಹ ನೀರಿನಂಶ ಎಲ್ಲ ನೀಟಾಗಿ ಸುಂಡಬೇಕು. ಆ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂತಹ ನೀರಿನಂಶ ಎಲ್ಲ ಸುಂಡೋಗ್ಬೇಕದು. ನೀರೊಂದು ಸ್ವಲ್ಪನೇ ಇರಬಾರ್ದು ಪಾಲಕ್ ಸೊಪ್ಪಲ್ಲಿ. ಆ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದು ಫ್ರೈ ಆದಮೇಲೆ ನೋಡಿ ಫ್ರೆಂಡ್, ಈ ಥರ ಬಂದಿದೆ. ಒಂದು ಸ್ವಲ್ಪನೂ ನೀರಿಲ್ಲ, ಆ ಥರ ಸುಂಡೋಗಿದೆ. ಈ ಥರ ಇದ್ದರೆ ಫ್ರೆಂಡ್ಸ್ ಪಾಲಕ್ ಫ್ರೈಡ್ ರೈಸು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಉಪ್ಪು ಹಾಕತ್ತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ನೀವು ಅಳತೆ ನೋಡ್ಕೊಂಡು ಹಾಕತ್ತಾ ಇದ್ದೀನಿ ನಾನು. ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನೀಗ ಫ್ರೈಡ್ ರೈಸ್ ಮಸಾಲ ಹಾಕೋತಾ ಇದ್ದೀನಿ. ಫ್ರೈಡ್ ರೈಸ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಫ್ರೈಡ್ ರೈಸ್ ಮಸಾಲ ಹಾಕಿದ ನಂತರ ನಾನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಯಾಕಂದರೆ ನಮಗೆ ಖಾರ ಬೇಕು, ಹಂಗಾಗಿ ಹಾಕೋತಾ ಇರೋದು. ನಿಮ್ಗೆ ಏನು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಈಗ ಫ್ರೈಡ್ ರೈಸ್ ಮಸಾಲ ಚಿಲ್ಲಿ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಫ್ರೆಂಡ್ಸ್, ಈಗ ಲಾಸ್ಟ್ನಲ್ಲಿ ರೈಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ರೈಸ್ ತೊಗೋತಾ ಇದ್ದೀನಿ. ರೈಸ ಒಳಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ರೈಸ್ಗೆಲ್ಲ ಅಲ್ಲಿರುವಂಥ ಪಾಲಕ್ ಫ್ರೈ ಎಲ್ಲ ಹಿಡಿಬೇಕು.
ಗ್ರೇವಿ ಎಲ್ಲ ಹಿಡಿಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಆದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಪಾಲಕ್ ಫ್ರೈಡ್ ರೈಸ್ ರೆಡಿ. ಲಾಸ್ಟ್ನಲ್ಲಿ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಪಾಲಕ್ ಫ್ರೈಡ್ ರೈಸು ಮಾಡೋದು ತುಂಬಾ ಸುಲಭ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡೋದ ನನ್ನ ಮಗಳು ತಗೊಂಡೋಗಿ ಕೊಡ್ತಾಯಿದ್ದೀನಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು. ನನಗಂತೂ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ಓಕೆ ಗೈಸ್, ಇಷ್ಟೇ ವಿಡಿಯೋ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.